ಯಶೋಗಾಥೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಇದ್ದಾರೆ ಸುವರ್ಣ ಸ್ಟುಡಿಯೋದಲ್ಲಿ. ಯಶೋಗಾಥೆ ಅಂತ ಟೈಟಲ್ ನೋಡಿದ ತಕ್ಷಣ ನಿಮ್ಗೆ ಅನಿಸಬಹುದು ಏನಿದ್ರ ಹಿಂದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಸಾಕಷ್ಟು ಕಾರಣಗಳಿವೆ. ಅದೆಲ್ಲ ಏನು ಅಂತ ನೋಡೋಣ ಇವತ್ತಿನ ವಿಶೇಷ ಚರ್ಚೆಯಲ್ಲಿ. ಕಾರ್ಯಕ್ರಮಕ್ಕೆ ಮೊದಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಸುಗುಣ. ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಗಜಕೇಸರಿ ನಿಮ್ಮ ನಿರೀಕ್ಷೆಯಂತೆ ತುಂಬಾ ಒಳ್ಳೆ ಯಶಸ್ಸನ್ನ ಪಡ್ಕೊಂಡಿದೆ, ಒಳ್ಳೆ ಒಂದು ಪ್ರಶಂಸೆಯನ್ನ ಪಡ್ಕೊಂಡಿದೆ. ನೀವು ಹಾಕಿದ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ಅನಿಸ್ತಿದ್ಯಾ? ಥ್ಯಾಂಕ್ ಯು. ಖಂಡಿತ ಅನ್ನಿಸ್ತಿದೆ. ನಾನು ಪಟ್ಟ ಶ್ರಮ ತುಂಬಾ ಕಮ್ಮಿ. ಯಾಕಂದ್ರೆ ಸಿಕ್ಕಿರೋ ಸಕ್ಸಸ್ ಅದನ್ನ ನೋಡಿದಾಗ ನಾನು ಯಾವಾಗ್ಲೂ ಒಂದೇ ಹೇಳ್ತಾ ಇದ್ದೀನಿ, ಪ್ರೇಕ್ಷಕರು ನಾನು 10 ರೂಪಾಯಿ ಅಷ್ಟು ಕೆಲಸ ಮಾಡಿದ್ರೆ 100 ರೂಪಾಯಿ ಅಷ್ಟು ಆಶೀರ್ವಾದ ಮಾಡ್ತಾ ಇದ್ದಾರೆ. ಗಜಕೇಸರಿ ಚಿತ್ರದಲ್ಲೂ ಅಷ್ಟೇನೆ ಆಗಿದೆ. ನಾವೆಲ್ಲ ಕಷ್ಟಪಟ್ಟಿದ್ದೀವಿ ನಿಜ, ಆದರೆ ಬಂದಿರೋ ಸಕ್ಸಸ್ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ನಿಜವಾಗ್ಲೂ ಅಷ್ಟು ಪ್ರಯತ್ನ ನಾವು ಮಾಡಿದ್ದಕ್ಕೆ ವರ್ತ ಅಥವಾ ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಖಂಡಿತ. ಈಗ ಇವತ್ತು ನಾವು ಈ ಒಂದು ಚರ್ಚೆಯನ್ನ ಮಾಡಲಿಕ್ಕೆ ಒಂದು ವಿಶೇಷತೆ ಇದೆ. ಏನಂದ್ರೆ ಜಸ್ಟ್ ಸ್ವಲ್ಪ ದಿನದ ಹಿಂದೆ ಅಷ್ಟೇ ಯಶ್ ಅವರು ಹೊರದೇಶಕ್ಕೆ ಹೋಗಿದ್ರು, ಅಮೆರಿಕಾಗೆ ಹೋಗಿದ್ರು. ಅಲ್ಲಿ ಕೂಡ ಗಜಕೇಸರಿ ಸಿನಿಮಾ ಬಿಡುಗಡೆಯಾಗಿತ್ತು. ಮೊದಲ ಬಾರಿಗೆ ಹೊರಗಡೆ ಹೋಗಿ ಒಂದು ಸಿನಿಮಾದ ಪ್ರಮೋಷನ್ ಮಾಡುವಂತದ್ದು ಇದೆಯಲ್ಲ, ಕನ್ನಡ ಚಿತ್ರರಂಗಕ್ಕೆ ತುಂಬಾನೇ ಹೊಸ ಅನ್ಸುತ್ತೆ. ಆ ರೀತಿಲಿ ನೋಡೋದಾದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಕನ್ನಡದ ಸಿನಿಮಾದ ಪ್ರಮೋಷನ್ ಹೊರದೇಶದಲ್ಲಿ? ತುಂಬಾ ಚೆನ್ನಾಗಿತ್ತು. ಅಂದ್ರೆ ಮೇನ್ ಉದ್ದೇಶನೇ ಅದಾಗಿತ್ತು. ನಮ್ಮ ಸಿನಿಮಾಗಳು ನಮ್ಮ ಜನ ಎಲ್ಲೆಲ್ಲಿದ್ದಾರೆ ಎಲ್ಲ ಕಡೆ ತಲುಪಿಸ್ಬೇಕು ಅಂತ. ಬರೀ US ಅಂತಲ್ಲ, ಅಂದ್ರೆ ಎಂಟೈರ್ ವರ್ಲ್ಡ್ ಅಲ್ಲಿ ಸಾಕಷ್ಟು ಕಡೆ ಕನ್ನಡಿಗರಿದ್ದಾರೆ. ಬರೀ ಹೊರದೇಶ ಅನ್ನೋದು ಅಲ್ಲದೆ ಪಕ್ಕದ ಸ್ಟೇಟ್ಗಳಲ್ಲೂ ಇದ್ದಾರೆ. ಸೊ ಇದೊಂದು ಲಾಸ್ಟ್ ಟೈಮ್ ನಾನು US ಹೋಗಿ ಬಂದಾಗ ನಾನು ಅಲ್ಲಿ ಮಾತಾಡಿ ಬಂದಿದ್ದೆ, ನೆಕ್ಸ್ಟ್ ಸಿನಿಮಾ ನಾನು ಇಮಿಡಿಯೇಟ್ ಆಗಿ ರಿಲೀಸ್ ಮಾಡೋ ತರ ಪ್ಲಾನ್ ಮಾಡ್ತೀನಿ, ನಾನೇ ಬರ್ತೀನಿ ಖುದ್ದಾಗಿ ಅಂತ. ಯಾಕಂದ್ರೆ ಅಲ್ಲಿ ಎಲ್ಲರೂ ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ರು, ಇಲ್ಲ ಸಿನಿಮಾಗಳು ನಮಗೆ ನೋಡ್ಬೇಕು ಅಂತ ಆಸೆ ಇದೆ, ಸಿಗಲ್ಲ ಬರಲ್ಲ ಅಂತ. ಅಲ್ಲಿ ಕೆಲವ್ರನ್ನ ವಿಚಾರಿಸಿದಾಗ ಇಲ್ಲ ಹಾಕ್ತಿವಿ, ಹಾಕ್ದಾಗ ಬಂದ್ ನೋಡಲ್ಲ ಕೆಲವರು ಅಂತ ಒಂದು. ಇನ್ ಕೆಲವರು ಇಲ್ಲಿ ನಮ್ಮ ನಿರ್ಮಾಪಕರು ಇದ್ರ ದೃಷ್ಟಿಯಿಂದ ನಮಗೇನು ದುಡ್ಡು ಬರಲ್ಲ, ಯಾಕೆ ಮಾಡ್ಬೇಕು ಅನ್ನೋದು ಕೆಲವರು ಅಭಿಪ್ರಾಯ. ಯಾವ್ದು ನಿಜ? ಇಷ್ಟೊಂದು ಆಂಗಲ್ಸ್ ಅಲ್ಲಿ ಎಲ್ಲ ನಿಜಾನೇ. ಯಾವುದೇ ಒಂದು ವಿಷಯ ಅಂತ ಹೊರಟಾಗ ಸಿನಿಮಾ ಇದೆಲ್ಲ ಮಾಡ್ಬೇಕಾದಾಗ ಪ್ಲಸ್ ಮೈನಸ್ ಎರಡೂ ಇರುತ್ತೆ. ಕೆಲವರು ನೋಡಕ್ ಆಸೆ ಪಡುವಂತ ಜನನೂ ಇದ್ದಾರೆ, ಬಂದಾಗ ನೋಡದೆ ಉಡಾಫೆಯಿಂದ ಇರುವಂತ ಜನನು ಎಲ್ಲಾ ಕಡೆ ಇದ್ದಾರೆ. ಬಟ್ ಸಿನಿಮಾ ಅಂತ ಇದ್ದಾಗ ಯಾವತ್ತು ಯಾಕೆ ನೋಡ್ಲೇಬೇಕು ಅನ್ನೋದು ಬರುತ್ತೆ. ಈಗ ನಾನು ಹೇಳಕ್ಕಾಗಲ್ಲ ಸಿನಿಮಾ ನೋಡ್ಲೇಬೇಕು, ಬೇರೆ ಏನೋ ಕೆಲಸ ಆದ್ರೆ ಹೇಳ್ಬೋದು, ಒಂದು ಸೋಷಿಯಲ್ ಇದು ಏನೋ ಒಂದು ಇಶ್ಯೂ ಆದ್ರೆ ಇಲ್ಲ ಎಲ್ಲರೂ ಬಂದ್ ಮಾಡ್ಬೇಕು ನಾವು ಮಾತಾಡ್ಬೋದು. ಬಟ್ ಆದ್ರೂ ಎಲ್ಲೋ ಒಂದು ಕಡೆ ಒಬ್ಬ ಕನ್ನಡ ಚಿತ್ರರಂಗದ ನಟನಾಗಿ ಅಥವಾ ಚಿತ್ರರಂಗದ ಒಬ್ಬ ಪ್ರತಿನಿಧಿಯಾಗಿ ನನ್ನ ಆಸೆ ಏನಂದ್ರೆ, ಏನ್ ಬೇರೆ ಭಾಷೆ ಸಿನಿಮಾಗಳನ್ನ ನಾವೆಲ್ಲ ಆ ತರ ಮಾರ್ಕೆಟ್ ಇದೆಯಂತೆ, ಈ ತರ ಮಾರ್ಕೆಟ್ ಇದೆಯಂತೆ ಅಂತ ಮಾತಾಡ್ತೀವಿ, ನಮ್ದು ಯಾಕೆ ಆಗ್ಬಾರ್ದು ನನ್ನ ಒಂದು ಆಸೆ. ಅಂಡ್ ತುಂಬಾ ಡಿಫ್ರೆನ್ಸ್ ಏನಿಲ್ಲ. ನಾನು ಹತ್ರದಿಂದ ಈಗ ನೋಡಿದ್ನಲ್ಲ, ಅಂದ್ರೆ ನಾವೇನೋ ತೀರಾ ಹಿಂದೆ ಇದೀವಿ, ಅವರೆಲ್ಲ ಮುಂದೆ ಇದಾರೆ ಅನ್ನೋ ಒಂದು ಕಲ್ಪನೆ ಅಥವಾ ಒಂದು ರೀತಿ ಮಾತಾಡ್ತಾರಲ್ಲ, ಅದೆಲ್ಲ ಸುಳ್ಳು. ಫಸ್ಟ್ ನಮ್ಮಗಳನ್ನ ನಾವು ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಂಡು, ಅಥವಾ ನಮ್ಮ ಜನಗಳು ಈಗ ನಮ್ಮ ಮಾಧ್ಯಮದಲ್ಲಿ ಆಗ್ಬೋದು, ಎಲ್ಲ ನಮ್ಮ ಭಾಷೆ ನಮ್ಮ ಸಿನಿಮಾಗಳು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಬಂದ್ರೆ ಖಂಡಿತವಾಗ್ಲೂ ಎಲ್ಲಾ ರೀತಿಲೂ ಅವರೆಲ್ಲರನ್ನೂ ಹಿಂದಾಕುವಂತ ದಿನಗಳು ತುಂಬಾ ದೂರ ಏನಿಲ್ಲ. ಯಾಕಂದ್ರೆ ಯಂಗ್ಸ್ಟರ್ಸ್ ಗಳು ಬರ್ತಿರೋ ಎಲ್ಲ ಡೈರೆಕ್ಟರ್ಗಳಾಗ್ಬೋದು, ಹೀರೋಗಳಾಗ್ಬೋದು, ಅಥವಾ ನನ್ನ ಸೀನಿಯರ್ಸ್ ಗಳಾಗ್ಬೋದು, ತುಂಬಾನೇ ಸ್ಟ್ರಾಂಗ್ ಆಗಿ ಒಂದು ಫ್ಯಾನ್ ಬೇಸ್ ರೆಡಿ ಮಾಡ್ಕೊಂಡಿದ್ದಾರೆ. ಅಂಡ್ ಅವ್ರನ್ನ ನೋಡ್ಬೇಕು, ಅವ್ರನ್ನ ಪ್ರೀತಿಸುವಂತ ಸಾಕಷ್ಟು ದೊಡ್ಡ ವರ್ಗ ಜಗತ್ತಿನಾದ್ಯಂತ ಇದೆ. ಒಳ್ಳೆ ಸಿನಿಮಾ ಕೊಡಬೇಕು, ಜೊತೆಗೆ ನಮ್ಮ ಒಂದು ಇಂಟರಾಕ್ಷನ್ ಬೇಕು. ಅದೊಂದು ಹೆಜ್ಜೆ ನನ್ನಿಂದನೇ ಸ್ಟಾರ್ಟ್ ಆಗ್ಬೇಕು ಅಂತ ನಾನು ಹೋದೆ. ಐ ಥಿಂಕ್ ಹೋಗಿ ತುಂಬಾ ಉಪಯೋಗ ಆಯ್ತು. ಅಲ್ಲಿ ಗೋಪಿ ಅಂತ, ಕಸ್ತೂರಿ ಮೀಡಿಯಾ ಅಂತ ಅವ್ರದ್ದೊಂದು ಚಾನೆಲ್, ಅವ್ರದ್ದೊಂದು ಒಂದು ಕಂಪನಿ ಇದೆ ಅವರು. ಆಮೇಲೆ ಅಟ್ಲಾಂಟಾ ನಾಗೇಂದ್ರ, ನಮ್ಮ ರ್ಯಾಂಬೋ ಸಿನಿಮಾ ಮಾಡಿದ್ರಲ್ಲ ಅವರು, ವಲ್ಲೀಶ್ ಅಂತ ಒಬ್ರು ಇದಾರೆ, ಆಮೇಲೆ ವೆಂಕಿ ಅಂತ, ಇವರೆಲ್ಲ ಬಹಳ ಶ್ರಮ ಪಟ್ಟು ಸಿನಿಮಾ ತುಂಬಾ ಕಡೆ ತಲುಪಿಸಿದ್ರು. ನಾನು ಹೋಗಿದ್ದೀಗ ಒಂದೇ ಕಡೆ, ಕ್ಯಾಲಿಫೋರ್ನಿಯಾ. ಅದು ಒಂದು ಜಾಗದಲ್ಲೇ ಒಂದಷ್ಟು ಸೆಂಟರ್ಗಳಲ್ಲಿ ರಿಲೀಸ್ ಆಯ್ತು. ಆತರ ಸುಮಾರು ಜಾಗಗಳಿದೆ. ಬರೀ ಅಮೆರಿಕ ಅಲ್ಲದೆ ಈಗ ಸಾಕಷ್ಟು ಕಡೆ ಕನ್ನಡಿಗರಿದ್ದಾರೆ. ಅದೆಲ್ಲ ಮಾಡಿದ್ರೆ ಹೇಗಿರ್ಬೋದು ಅನ್ನೋದು ಒಂದು ಥಾಟ್ ಅಷ್ಟೇ. ಅಂದ್ರೆ ಓವರ್ ನೈಟ್ ಏನೋ ಆಗ್ಬಿಡುತ್ತೆ ಅನ್ನೋ ನಂಬಿಕೆ ನನಗೂ ಇಲ್ಲ. ಈಗ ನಾನು ಹೋದ ತಕ್ಷಣ ಏನೋ ಮಿರಾಕಲ್ ಆಗ್ಬಿಡುತ್ತೆ, ನಾಳೆಯಿಂದ ಕೋಟ್ಯಾಂತರ ರೂಪಾಯಿ ಓವರ್ಸೀಸ್ ದುಡ್ಡು ಬರುತ್ತೆ ಅನ್ನೋದಿಲ್ಲ. ಬಟ್ ಹನಿ ಹನಿಗೂಡಿದ್ರೆ ಹಳ್ಳ ಅಂತಾರಲ್ಲ, ಒಂದೊಂದ್ ದಿನ ಇವತ್ತು ನಾವು ಕೆಲಸ ಮಾಡಕ್ ಶುರು ಮಾಡಿದ್ರೆ ಆಗತ್ತೆ, ಸದ್ಯದಲ್ಲೇ ಆಗತ್ತೆ.
ಸದ್ಯಕ್ಕೆ ನೀವು ನೋಡೋ ಹಾಗೆ ಕನ್ನಡದ ಮಾರ್ಕೆಟ್ ಬೇರೆ ಹೊರದೇಶಗಳಲ್ಲಿ ಹೇಗಿದೆ? ಎಲ್ಲರೂ ಸುಮಾರು ಜನ ಒಂದು ದೊಡ್ಡ ದೊಡ್ಡ ಸಿನಿಮಾಗಳು, ಸ್ಟಾರ್ದು ಸಿನಿಮಾಗಳು, ಶಿವಣ್ಣ ಸಿನಿಮಾ ಇರ್ಬೋದು, ಪುನೀತ್, ಹೀಗೆ ಎಲ್ಲ ದರ್ಶನ್ ಅವರು, ಸುದೀಪ್ ಅವ್ರದ್ದು, ಇವ್ರದೆಲ್ಲ ಸಿನಿಮಾಗಳು ಅಂದಿದ ತಕ್ಷಣ ಅವರು ಓಪನಿಂಗ್ ಡೇನೆ ಓವರ್ಸೀಸ್ ಅಲ್ಲೂ ಬಿಡುಗಡೆ ಆಗತ್ತೆ, ಇಂಥದ್ದು ಸೋನ್ಸು ಅಂತ ಅಡ್ವರ್ಟೈಸ್ಮೆಂಟ್ಸ್ ನಾವು ನೋಡ್ತೀವಿ. ನಿಜವಾಗ್ಲೂ ಸಾಕಷ್ಟು ಸಿನಿಮಾಗಳು ಹೊರದೇಶದಲ್ಲಿ ಬಿಡುಗಡೆ ಆಗ್ತಿದ್ಯಾ ಅಥವಾ ಜಸ್ಟ್ ಅಡ್ವರ್ಟೈಸ್ಮೆಂಟ್ಗೆ ಸೀಮಿತ ಆಗ್ತಾ ಇದೆಯಾ? ಅಲ್ಲಿ ರಿಲೀಸ್ ಆಗ್ತಿರೋದು ನಿಜಾನಾ? ಖಂಡಿತ ರಿಲೀಸ್ ಆಗ್ತಿದೆ. ಬಟ್ ಹೊರದೇಶದ ಮಾರ್ಕೆಟ್ ಬಗ್ಗೆ ಮಾತಾಡೋದಾದ್ರೆ ಒಂದು ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಇಲ್ಲಿ ಸಿನಿಮಾ ಇಲ್ಲಿ ಕಂಪ್ಯಾರಿಸನ್ ಅಲ್ಲ ಅದು. ಅಲ್ಲಿ ನಡೆಯೋದು 1 ಶೋ 2 ಶೋ 4 ಶೋ 6 ಶೋ ಈ ತರ ಅಷ್ಟೇ. ಅಂದ್ರೆ ಇಲ್ಲಿ ವಾರಾನ್ಗಟ್ಲೆ ತಿಂಗಳಾನ್ಗಟ್ಲೆ ನಡೆಯಲ್ಲ ಅಲ್ಲಿ. ಬಟ್ ನಿಮಗೆ ತೆಲುಗು, ತಮಿಳು ಅಥವಾ ಹಿಂದಿ, ಈ ಎಲ್ಲಾ ಭಾಷೆಗಳು, ಹಿಂದಿ ಜಾಸ್ತಿ ಇದೆ ಬಿಡಿ, ತುಂಬಾ ಜಾಸ್ತಿ ಇದೆ. ಈ ರೀಜನಲ್ ಲ್ಯಾಂಗ್ವೇಜಸ್ ಏನಿದೆ, 1 ವಾರ ನಡೀತಾ ಇದೆ. ಒಂದು ವಾರ ದಿನಕ್ಕೆ 4 ಶೋ, ಒಂದು ವಾರ ಎಷ್ಟು 28 ಶೋ ಆಯ್ತು. 28 ಶೋ ಚೆನ್ನಾಗುತ್ತೆ ಮಿನಿಮಮ್ ಅನ್ನೋ ತರ ಅಷ್ಟು ನಡೀತಾ ಇದೆ. ತುಂಬಾ ಚೆನ್ನಾಗಿ ಹೋದ್ರೆ 2 ವೀಕ್ಸ್ ಹೋಗ್ಬೋದು. ಅದನ್ನ ಮೀರಿ ಏನು ಅಲ್ಲೂ ಹೋಗ್ತಾ ಇಲ್ಲ. ಅಲ್ಲಿ ನಾನು ಈಗ ಅನಲೈಸ್ ಮಾಡಿದ್ದು, ನಮ್ಮ ಪಾಪ್ಯುಲೇಷನ್ ಏನಿದೆ, ಕನ್ನಡಿಗರು ಏನಿದ್ದಾರೆ, ಅದಕ್ಕಿಂತ 2ರಷ್ಟು ಬೇರೆ ಭಾಷೆ ಜನಗಳಿದ್ದಾರೆ ಅಲ್ಲೂ ಕೂಡ. ಕರೆಕ್ಟ್. ಅದಲ್ಲದೆ ಅವ್ರಿಗೆ ಸಿನಿಮಾ ನೋಡೋ ಅಭಿರುಚಿ ಜಾಸ್ತಿ ಇದೆ. ಅಂಡ್ ಆ ಕಲ್ಚರಲ್ ಸಿನಿಮಾ ನೋಡ್ಲೇಬೇಕು ಅನ್ನೋ ತರದಿದೆ. ಅವರು ಏನು ವರ್ಷಕ್ಕೇನು 25 ಹಿಟ್ ಸಿನಿಮಾಗಳು ಬರಲ್ಲ, 5ರಿಂದ 6 ಸಿನಿಮಾ ಬರುತ್ತೆ, ಅಥವಾ ಮ್ಯಾಕ್ಸಿಮಮ್ 10 ಸಿನಿಮಾ ಬರ್ಬೋದು. 10 ಸಿನಿಮಾ ಬಂದಿಲ್ಲ. ಸೊ ಕನ್ನಡಕ್ಕೂ ಅದಕ್ಕೂ ಏನು ಡಿಫರೆನ್ಸ್ ಇಲ್ಲ. ನಮ್ದೇನಾಗುತ್ತೆ, 4 ಶೋ ನಡೀತಾ ಇದೆ. ಒಂದು 50 ಈಗ ಹೋಗಿದ್ರಿಂದ ಒಂದು 8-9 ಶೋ ಆಯ್ತು ನಾವು ಹೋಗಿದ್ರಿಂದ. ಈಗೇನ್ ಆಕ್ಚುಲಿ ನಂಬರ್ ತುಂಬಾ ಕಡಿಮೆ. 500 ಜನ ಕೆಪಾಸಿಟಿ ಇದ್ರೆ ಥಿಯೇಟರ್ ಅಲ್ಲಿ 30 ಜನ ಬಂದು ನೋಡ್ತಾರಂತೆ, ಹಾಕಿದವ್ರ ಗ್ಲಾಸ್. ಬಟ್ ಇವಾಗ ಒಂದು 150 ಜನ ಬಂದು ನೋಡಿದ್ದಾರೆ ಇವತ್ತು ನಾನು ಹೋಗಿದ್ರಿಂದ. ಅಂದ್ರೆ ಅಲ್ಲೇನು ದೊಡ್ಡ ಇದಿದೆ ಅಂತಲ್ಲ, ಬಟ್ ಚಿಕ್ಕ 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 ಜಾಗಗಳು ಅಂತ ಸೇರಿ ಓವರ್ ನೈಟ್ ಅದು ಇದಾಗದೆ ಹೋದ್ರು ಬೆಳೀತಾ ನಾವ್ ಅನ್ಕೊಂಡಿರುವಾಗಾದ್ರೆ ಆ ಕಡೆಯಿಂದ ಒಂದಷ್ಟು ರೆವಿನ್ಯೂ, ಅಂದ್ರೆ ಒಂದ್ ಸಣ್ಣ ಏರಿಯಾಗಳಿಲ್ವ ಕರ್ನಾಟಕದಲ್ಲಿ, BKT ಆಗ್ಬೋದು, ಮಂಗಳೂರು ಏರಿಯಾ ಆಗ್ಬೋದು, ಎಲ್ಲ ಬೇರೆ ಬೇರೆ ಏರಿಯಾ ಹೇಗಿದೆ, ಆಗ ಅಲ್ಲೂ ಒಂದ್ ಸಣ್ಣ ರೆವಿನ್ಯೂ ಬರಕ್ ಶುರು ಆದ್ರೆ ನನ್ನ ಯೋಚನೆ ಏನಂದ್ರೆ ಅಲ್ಲಿಂದ ಒಂದ್ ಸ್ವಲ್ಪ ದುಡ್ಡು ಬಂದ್ರೆ ಅದೇ ದುಡ್ಡು ಸಿನಿಮಾ ಖರ್ಚು ಮಾಡಬಹುದು. ಈಗ ಬೇರೆ ಭಾಷೆ ಸಿನಿಮಾಗಳಲ್ಲಿ ಈಗ ಸಾಂಗ್ಸ್ ಆಗ್ಬೋದು, ಫೈಟ್ ಆಗ್ಬೋದು, ಸ್ವಲ್ಪ ಎಕ್ಸ್ಟ್ರಾ ಖರ್ಚು ಮಾಡ್ತಾರೆ ಬಿಟ್ರೆ ನಮ್ಗಿಂತ ಇನ್ನೇನ್ ಡಿಫರೆನ್ಸ್ ಇಲ್ಲ. ಫಸ್ಟ್ ಅದನ್ನ ನಾವು ಅಬ್ಸರ್ವ್ ಮಾಡಬೇಕು. ಸೊ ಇನ್ನೊಂದ್ 2 ಕೋಟಿ ನಾವು ಎಕ್ಸ್ಟ್ರಾ ಸ್ಪೆಂಡ್ ಮಾಡಂಗ್ ಆಗ್ತೀವಿ ಸಾಂಗ್ ಮೇಲೆ, ಫೈಟ್ ಮೇಲೆ ಅಂತ ಆದಾಗ ಈಸಿಯಾಗಿ ಕಂಪೀಟ್ ಮಾಡ್ತೀವಿ. ಅಂಡ್ ನನ್ನ ಗುರಿ, ನನಗೆ ಅಲ್ಲೋದ್ಮೇಲೆ ಅನ್ಸಿದ್ದು, ಬರೀ ಕನ್ನಡಿಗರು ನಮ್ ಸಿನಿಮಾ ನೋಡ್ಬೇಕು ಅನ್ನೋದಲ್ಲ, ಬೇರೆಯವರು ನಮ್ ಸಿನಿಮಾ ಬಂದು ನೋಡಾಗ ಮಾಡ್ಬೇಕು ಅಂತ. ಸೊ ಆ ತರ ಕೆಲಸ ಆಗ್ಬೇಕಂದ್ರೆ ವರ್ಷದಲ್ಲಿ ಏನಿಲ್ಲ ಅಂದ್ರೆ ಒಂದು 5ರಿಂದ 6 ಸಿನಿಮಾ. ತೆಲುಗು, ತಮಿಳು ಹೊರದೇಶದಲ್ಲಿ ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ, ಅಲ್ಲಿ ನೋಡ್ತಿದ್ದಾರೆ ಜನ ಅಂತ ಹೇಳಿದ್ರೆ, ಅವರೆಲ್ಲ ಅಲ್ಲಿ ಜಾಸ್ತಿ ಜನ ತೆಲುಗುರಿದಾರೋ ತಮಿಳ್ರಿದ್ದಾರೆ ಅನ್ನೋ ಅರ್ಥ ಅಲ್ಲ ಅನ್ಸುತ್ತೆ. ಯಾಕೆಂದ್ರೆ ಭಾಷೆ ಬರ್ದಿದ್ದವರು ಕೂಡ ಆ ಸಿನಿಮಾಗಳು ನೋಡುವಂತವ್ರು ತುಂಬಾ ಜನ ಇದ್ದಾರೆ. ತುಂಬಾ ನೋಡ್ತಾ ಇಲ್ಲ. ಈಗ ನಮ್ಮವರೇ ಇಲ್ಲಿ ನಾನು ನೋಡ್ತೀನಲ್ಲ, ಕರೆಕ್ಟ್ ಪಿಕ್ಚರ್ ಗೊತ್ತಿಲ್ಲದೆ, ಈಗ ನೀವೇ ಮಾತಾಡ್ಬೇಕಾದ್ರೆ ಅದ್ಭುತವಾದ ಮಾರ್ಕೆಟ್ ಇದೆ ಅಂತ ಹೇಳಿದ್, ಏನ್ ಅದ್ಭುತ ನನ್ ಕೇಳ್ತೀವಿ. ನಮಗಿಂತ ಚೂರು ಜಾಸ್ತಿ ಇದೆ ಅಷ್ಟೇ. ಹಾಗಂತ ನಾವು ಅವ್ರನ್ನ ಕಡಿಮೆ ಅಂತ ನಾನು ಹೇಳ್ತೇನೆ. ನನಗೆ ಬಹಳ ಗೌರವ ಇದೆ ಆ ಭಾಷೆಯವರು, ತಮಿಳ್ ಆಗ್ಬೋದು, ತೆಲುಗು ಆಗ್ಬೋದು, ಅವರ ಒಂದು ಉದ್ಯಮನ ಅಷ್ಟು ರೀತಿ ಬೆಳೆಸ್ಕೊಂಡಿರೋದ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ, ಖುಷಿ ಆಗುತ್ತೆ. ಅವ್ರಗಳ ಒಂದು ಡೆವಲಪ್ಮೆಂಟ್ ಹೊಗಳೋ ಭರಾಟೆಯಲ್ಲಿ ನಮ್ಮ ಒಂದು ಇಂಡಸ್ಟ್ರಿ ಕಡಿಮೆ ಆಗಿ ನೋಡಬಾರ್ದು. ಯಾಕಂದ್ರೆ ಫ್ಯಾಕ್ಟ್ಸ್ ಮಾತಾಡೋಣ, ನಾವು ತುಂಬಾ ಏನೋ ನಾವು ಟಚ್ ಮಾಡಕ್ ಆಗಲ್ಲ ಎಲ್ಲೋ. 100% ನಮ್ಮ ಕನ್ನಡ ಇಂಡಸ್ಟ್ರಿಯನ್ನ ನಾವು ಕೂಡ ಮೇಲೆ ತರಬೇಕು ಅಂತಂದ್ರೆ ನೀವು ಕೊಡುವಂತ ಒಂದು ಇನ್ಪುಟ್ಸ್, ಅಂದ್ರೆ ಹೊರದೇಶದಲ್ಲೂ ನಾವು ತುಂಬಾ ಹೆಚ್ಚಾಗಿ ನೋಡುವಾಗ ಮಾಡ್ಬೇಕಂದ್ರೆ ಏನು ಅಂತ ನಿಮ್ಮ ಸಜೆಷನ್? ಒಳ್ಳೆ ಸಿನಿಮಾ ಫಸ್ಟ್ ಕೆಲಸ. ಓಕೆ, 2ನೇದು ಅಲ್ಲಿರೋ ಜನಗಳಿಗೂ ನಾನು ರಿಕ್ವೆಸ್ಟ್ ಮಾಡಿದೀನಿ, ಕೆಲವ್ರಿಗೆ ನನಗೆ ಯಾರ್ಯಾರು ಸಿಕ್ಕಿದ್ರು, ಅಂದ್ರೆ ಒಂದ್ ಸಣ್ಣ ಕಾಳಜಿ, ಒಂದ್ ಸಣ್ಣ ಕನ್ಸರ್ನ್ ಬೇಕು. ಯಾವತ್ತು ನಮ್ದು ಅನ್ನೋದೊಂದು ಬಂದಾಗ, ಈಗ ಗಜಕೇಸರಿ ಎಕ್ಸಲೆಂಟ್ ಸಿನಿಮಾ, ಮಾಸ್ಟರ್ ಪೀಸ್ ಅಂತ ನಾನು ಹೇಳಲ್ಲ, ಬಟ್ ಒಂದೊಳ್ಳೆ ಅಟೆಂಪ್ಟ್, ಒಂದೊಳ್ಳೆ ಆ ತರದ ಕನ್ನಡದಲ್ಲಿ ವರ್ಷಕ್ಕೆ 5-6 ಒಳ್ಳೆ ಸಿನಿಮಾಗಳಂತೂ ಮಿನಿಮಮ್ ಬಂದೇ ಬರುತ್ತೆ. ನನ್ನೊಬ್ಬಂದಲ್ಲ, ಎಲ್ಲಾ ಸ್ಟಾರ್ಸ್ಗಳು, ನನ್ನ ಸೀನಿಯರ್ಸ್ ಆಗ್ಬೋದು, ಈಗ ನನ್ನ ಜೊತೆ ಹೊಸಬ್ರು ಬರ್ತಿರೋರಾಗ್ಬೋದು, ಹೊಸ ಡೈರೆಕ್ಟರ್ಗಳಿದ್ದಾರೆ, ಕೆಲವು ಡೈರೆಕ್ಟರ್ಗಳಿಗೆ ಅಲ್ಲಿ ಮಾರ್ಕೆಟ್ ಇದೆ. ಸೊ ಆ ತರದ್ದೊಂದು ಡೆವಲಪ್ಮೆಂಟ್ ಇದ್ದಾಗ, ಎಲ್ಲಾರ ಸಿನಿಮಾ ಬಂದಾಗ ಡೈರೆಕ್ಟ್ ಆಗಿ ಸಿನಿಮಾ ಹಂಗಂತೆ ಹಿಂಗಂತ ಇರೋದಕ್ಕಿಂತ ಒಂದ್ ಸಣ್ಣ ಪಾರ್ಶಿಯಾಲಿಟಿ ಕೊಡಿ, ಒಂದ್ ಸಣ್ಣ ಸಪೋರ್ಟ್ ಬನ್ನಿ, ಒಂದ್ ನೋಡಿ. ಆಕ್ಚುಲಿ 200 ಕಿಲೋಮೀಟರ್ ಇಂದ ಡ್ರೈವ್ ಮಾಡ್ಕೊಂಡ್ ಸಿನಿಮಾ ನೋಡಿದ್ದಾರೆ ಗಜಕೇಸರಿ. ಈಗ ನನಗೆ ಗೊತ್ತಿದ್ದಾಗೆ ಅಲ್ಲಿ ಎಂತೆಂತ ವಿಜುವಲ್ಸ್ ಇತ್ತು ನಿಮ್ಗೆ ಅಂದ್ರೆ, ನನ್ ಕಾಣಿಸಿದ್ದೇನಂದ್ರೆ, ಹೆಂಡತಿ ಮಗು ಅಷ್ಟೇ, ಅವರಿಬ್ಬರೇ ಇರೋದಲ್ಲಿ. ಒಂದ್ ಶೋ ಗಂಡ ಮಗುನ ಆಚೆ ಇಟ್ಕೊಂಡು ನಿಂತಿದ್ದ, ಆತ ಪಾಪ ಆಕೆ ನೋಡ್ ಬಂದ ಮೇಲೆ ನೆಕ್ಸ್ಟ್ ಗಂಡ ಹೋಗಿ ಮಗು ಹೆಂಡತಿ ಇಟ್ಕೊಂಡಿದ್ರು. ಅಂದ್ರೆ ಅಲ್ಲಿ ಇದಾರೆ ಕನ್ನಡಿಗರು, ಎಷ್ಟು ಪ್ರೀತಿಯಿಂದ ಇದಾರೆ ಅಂದ್ರೆ ಅವ್ರಿಗೆ ಸಿನಿಮಾ ಮ್ಯಾಟರೇ ಆಗಿಲ್ಲ. ನಾನು ನೋಡಿದ್ನಲ್ಲ, ಸೆಲೆಬ್ರೇಟ್ ಮಾಡ್ತಾ ಇದಾರೆ, ಕುಣಿತಾ ಇದಾರೆ ಒಂದು ಕನ್ನಡದ ಹಾಡು ಕೇಳೋದಕ್ಕೆ, ಇದು ಮಾಡೋದಕ್ಕೆ. ಸೊ ಈ ತರದ್ ಎಷ್ಟು ಕನ್ನಡಿಗರು ಹೊರಗಡೆ ಇದಾರೆ. ನನಗೆ ಯಾಕೆ ಸುಮಾರು ಜನ ಹೇಳ್ತಾ ಇರ್ತಾರೆ, ಕಂಪ್ಲೇಂಟ್ ಮಾಡ್ತಿರ್ತಾರೆ, ಇಲ್ಲ ಸಿನಿಮಾಗಳು ಬರಲ್ಲ, ತಲುಪಿಸಲ್ಲ. ತಲುಪಿಸಿದಾಗ
ಟೈಮ್ ಮಾಡ್ಕೊಂಡು ನೋಡ್ಬೇಕು. ಟೈಮ್ ಮಾಡ್ಕೊಂಡು ನೋಡಿ ಅನ್ನೋ ರಿಕ್ವೆಸ್ಟ್ ನಾನು ಮಾಡಿದೀನಿ. ಅಂಡ್ ಅದು ಖಂಡಿತ ಆಗುತ್ತೆ. ಆ ಒಂದು ಇದ್ರಲ್ಲೇ ಪಾಸಿಟಿವ್ ಇದ್ರಲ್ಲೇ ಎಲ್ಲರೂ ಕೂಡ ಈಗ ಕನ್ನಡ ಇಂಡಸ್ಟ್ರಿಲಿ ಈಗ ನೀವು ಶುರು ಮಾಡಿರೋ ಇದನ್ನ ಇನ್ನೊಬ್ರು ಮತ್ತೆ ಹಾಗೆ ಕಂಟಿನ್ಯೂ ಅದು ಚೈನ್ ತರ ನಾನ್ ಶುರು ಮಾಡಿದೆ. ಇದೇನಾಗುತ್ತೆ ಗೊತ್ತಾ, ಯಶ್ ಶುರು ಮಾಡ್ದ, ಯಶ್ ಏನು ಅಲ್ಲ ಅದು ಅಲ್ಲ, ಎಲ್ಲರೂ ಒಂದು ಮಾಡ್ತಿರೋದೆಲ್ಲ ಒಳ್ಳೆ ಕೆಲಸಕ್ಕೆ ಅದ್ ಮುಂದುವರಿಲಿ ಅಷ್ಟೇ ಅಲ್ವಾ, ಅದೊಂದು ಇದಾಗ್ಲಿ. ಬಟ್ ಗಜಕೇಸರಿ ಸಿನಿಮಾನ ಹೊರದೇಶಕ್ಕೂ ಹೋಗಿ ಒಂದು ಪ್ರಮೋಷನ್ ಅನ್ನ ಮಾಡಿ ಬಂದಿದ್ದಾರೆ ಯಶ್. ಮೊದಲಿಗೆ ಗಜಕೇಸರಿ ಸಿನಿಮಾದ ಟ್ರೇಲರ್ ನ ಒಮ್ಮೆ ನೋಡಿ ಬರೋಣ. ಹಾಗೆ ಹೊರದೇಶದಲ್ಲಿ ಅತಿ ಹೆಚ್ಚು ಗಳಿಕೆಯನ್ನ ಕಂಡಂತ ಕನ್ನಡ ಸಿನಿಮಾ ಯಾವುದು ಅನ್ನೋದ್ರ ಬಗ್ಗೆ ಇದಾಗ್ಲಿ. ಬಟ್ ಗಜಕೇಸರಿ ಸಿನಿಮಾನ ಹೊರದೇಶಕ್ಕೂ ಹೋಗಿ ಒಂದು ಪ್ರಮೋಷನ್ ಅನ್ನ ಮಾಡಿ ಬಂದಿದ್ದಾರೆ ಯಶ್. ಮೊದಲಿಗೆ ಗಜಕೇಸರಿ ಸಿನಿಮಾದ ಟ್ರೇಲರ್ ನ ಒಮ್ಮೆ ನೋಡಿ ಬರೋಣ. ಹಾಗೆ ಹೊರದೇಶದಲ್ಲಿ ಅತಿ ಹೆಚ್ಚು ಗಳಿಕೆಯನ್ನ ಕಂಡಂತ ಕನ್ನಡ ಸಿನಿಮಾ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಈಗ ಮೊದಲಿಗೆ ಟ್ರೇಲರ್ ನೋಡ್ಕೊಂಡು